ಅರುಳ್ಮುಗು ಆದಿಪರಾಶಕ್ತಿ ಸಿದ್ಧರ ಪೀಠವು ಭಾರತದ ದಕ್ಷಿಣ ರಾಜ್ಯವಾದ ತಮಿಳುನಾಡಿನ ಚೆನ್ನೈನಿಂದ ಸರಿಸುಮಾರು 92 ಕಿಲೋಮೀಟರ್ ದೂರದಲ್ಲಿರುವ ಮೇಲ್ಮಲವತ್ತೂರಿನಲ್ಲಿ ಹಿಂದೂ ದೇವಾಲಯವಾಗಿದೆ. ತಮಿಳುನಾಡು ವಿವಿಧ ಧರ್ಮದ 21 ಸಿದ್ಧರು, ಪುರುಷರು ಮತ್ತು ಮಹಿಳೆಯರು ತಮ್ಮ ಜೀವ ಸಮಾಧಿಗಳನ್ನು ಹೊಂದಿದ್ದ ಸ್ಥಳವಾಗಿದೆ. ದೈವಿಕ ತಾಯಿಯಾದ ಆದಿಪರಾಶಕ್ತಿಯು ಆದಿಪರಾಶಕ್ತಿ ಸಿದ್ಧರ ಪೀಠದಲ್ಲಿ ಅರುಳತಿರು ಬಂಗಾರು ಅಡಿಗರಾಗಿ ಪರಿವರ್ತನೆಯಾಗುತ್ತಾಳೆ. ಪ್ರಸ್ತುತ ದೇವಸ್ಥಾನದ ಗರ್ಭಗುಡಿ ಇರುವ ಸ್ಥಳದಲ್ಲಿ 1960ರ ದಶಕದಲ್ಲಿ ಕೇವಲ ಬೇವಿನ ಮರವಿತ್ತು. ಕಹಿ ರುಚಿಯ ಹಣ್ಣುಗಳನ್ನು ನೀಡುವ ಇತರ ಬೇವಿನ ಮರಗಳಿಗಿಂತ ಭಿನ್ನವಾಗಿ ಈ ಮರವು ಸಿಹಿಯಾದ ಮಕರಂದವನ್ನು ಸ್ರವಿಸುತ್ತದೆ ಮತ್ತು ಹನಿ ಮಾಡುತ್ತದೆ. ಅದೇ ರೀತಿ ಬೇವಿನ ಮರದಿಂದ ಹಾಲು ಉಕ್ಕುತ್ತಿತ್ತು. ಆ ಹಳ್ಳಿಯ ನಿವಾಸಿಗಳು ಆ ಮರದಿಂದ ಹಾದು ಹೋದಾಗೆಲ್ಲ ಆ ಮಕರಂದವನ್ನು ಸವಿಯಬೇಕೆಂದ ತುಡಿತವನ್ನು ತಮ್ಮ ಮನಸ್ಸಿನಲ್ಲಿ ಹೊಂದಿದ್ದರು. ಆ ಮಕರಂದವನ್ನು ಸವಿದ ನಂತರ ಅನೇಕ ದಾರಿಹೋಕರು ತಮ್ಮ ಕಾಯಿಲೆಗಳು ಮತ್ತು ಕಾಯಿಲೆಗಳಿಂದ ಗುಣಮುಖರಾಗುವುದರಿಂದ ಈ ಮಾತು ಇಡೀ ಗ್ರಾಮ ಮತ್ತು ಅದರ ನೆರೆಹೊರೆಗೆ ವೇಗವಾಗಿ ಹರಡಿತು. ಆದ್ದರಿಂದ ಈ ಹಳ್ಳಿಗರು ಅನಾರೋಗ್ಯದ ಸ್ನೇಹಿತರು ಮತ್ತು ಸಂಬಂಧಿಕರಿಗೆ ಈ ಅಮೃತದ ಹನಿಯನ್ನು ತೆಗೆದುಕೊಂಡು ಹೋಗುವುದು ವಾಡಿಕೆಯಾಯಿತು. ಅವರು ಇದನ್ನು ಔಷಧೀಯ ಮರವೆಂದು ಪರಿಗಣಿಸಿದರು ಮತ್ತು ಮೇಯಿಸುವ ಜಾನುವಾರು ಮರ ಕಡಿಯುವುದರಿಂದ ರಕ್ಷಿಸಿದರು. 1966ರಲ್ಲಿ ತೀವ್ರವಾದ ಚಂಡಮಾರುತವು ಈ ಬೇವಿನ ಮರವನ್ನು ಬೇರುಸಹಿತ ಕಿತ್ತುಹಾಕಿತ್ತು. ಇದು ಸ್ವಯಂಭೂವನ್ನು ಕೆಳಗೆ ತೆರೆದುಕೊಂಡಿತು. ಸ್ವಯಂ ಉದಯೋನ್ಮುಖ ನೈಸರ್ಗಿಕವಾಗಿ ರೂಪುಗೊಂಡ ಅಂಡಾಕಾರದ ಆಕಾರದ ಬಂಡೆಯಿಂದ ಕೆತ್ತಿದ ವಸ್ತು. ಗ್ರಾಮಸ್ಥರಿಗೆ ಮೊದಲ ಬಾರಿಗೆ ಜನರು ಈ ಸ್ವಯಂಭುವಿನ ಮೇಲೆ ಒಂದು ಸಣ್ಣ ಗುಡಿಯನ್ನು ನಿರ್ಮಿಸಿ ಅದಕ್ಕೆ ಪೂಜೆಗಳನ್ನು ನಡೆಸಲು ಪ್ರಾರಂಭಿಸಿದರು. ಈ ಸ್ಥಳವನ್ನು ಸಿದ್ಧರ ಪೀಠ ಎಂದು ಕರೆಯಲಾಗುತ್ತದೆ. ತಮಿಳು ಭಾಷೆಯಲ್ಲಿ ಸಿದ್ಧರ್ ಎಂದರೆ ಪ್ರಬುದ್ಧ ಅಥವಾ ವಿಕಸನಗೊಂಡ ಆತ್ಮಗಳು, ಪೀಠಂ ಎಂದರೆ ಸಿಂಹಾಸನ. ಹೀಗಾಗಿ ಸಿದ್ಧರ ಪೀಠ ಎಂದರೆ ವಿಕಾಸಗೊಂಡ ಆತ್ಮಗಳ ಸಿಂಹಾಸನ ಅಥವಾ ಮಹಾನ್ ಆಧ್ಯಾತ್ಮಿಕ ಗುರುಗಳು. ಇಲ್ಲಿ 21 ಸಿದ್ಧರನ್ನು ಜೀವ ಸಮಾಧಿಯಲ್ಲಿ ಇರಿಸಲಾಗಿದೆ. ಹಲವು ವರ್ಷಗಳ ಕಾಲ ಸ್ವಯಂಭುವನ್ನೇ ಪೂಜಿಸಲಾಗುತ್ತಿತ್ತು. ನಂತರ 25 ನವೆಂಬರ್ 1977ರಂದು ಗರ್ಭಗುಡಿಯಲ್ಲಿ ತಾಯಿ ಆದಿಪರಾಶಕ್ತಿಯ ವಿಗ್ರಹವನ್ನು ಸ್ಥಾಪಿಸಲಾಯಿತು. ಸುಂದರವಾದ ದೇವಿಯ ವಿಗ್ರಹವು 3 ಅಡಿ ಎತ್ತರವಾಗಿದೆ. 1000 ದಳಗಳ ಕಮಲದ ಆಸನದ ಮೇಲೆ ಕುಳಿತಿದೆ. ಅವಳ ಬಲಗಾಲು ಮಡಚಿ ಎಡಗಾಲು ನಿಂತಿದೆ. ಕಮಲದ ದಳಗಳು ಧ್ಯಾನದಲ್ಲಿ 1000 ದಳ ಕಮಲಕ್ಕೆ ಮಹತ್ವವಿದೆ. ಈ ವಿಗ್ರಹ ರೂಪದಲ್ಲಿ ಅವಳು ತನ್ನ ಬಲಗೈಯಲ್ಲಿ ಕಮಲದ ಮೊಗ್ಗುವನ್ನು ಹಿಡಿದು ಎಡಗೈಯಲ್ಲಿ ಜ್ಞಾನದ ಮುದ್ರಾ ಮತ್ತು ಅವಳ ಕೂದಲನ್ನು ಜಡೆ ಮತ್ತು ಕಿರೀಟದಂತೆ ಮೇಲಕ್ಕೆ ಗಂಟು ಹಾಕಿದ್ದಾಳೆ. ಮೇಲ್ಮರವತ್ತೂರು ಆದಿಪರಾಶಕ್ತಿ ಸಿದ್ಧರ ಪೀಠದ ಮೂಲ ತತ್ವವೆಂದರೆ ಒಬ್ಬ ತಾಯಿ, ಒಬ್ಬ ಮಾನವೀಯತೆ. ಅಂದರೆ ಇಡೀ ಮಾನವ ಜನಾಂಗ ಒಂದೇ ಮತ್ತು ಈ ವಿಶಾಲವಾದ ಭೂಮಿಯಲ್ಲಿ ವಾಸಿಸುವ ಎಲ್ಲ ಮಾನವರು ಮಾತೃದೇವತೆಯ ಮಕ್ಕಳು. ಅಮ್ಮ ಆಧ್ಯಾತ್ಮದ ಪರಿಕಲ್ಪನೆಯನ್ನು ಕ್ರಾಂತಿಗೊಳಿಸಿದ್ದಾರೆ ಮತ್ತು ಗರ್ಭಗುಡಿಯನ್ನು ಪ್ರವೇಶಿಸಿ ತಾಯಿ ಆದಿಪರಾಶಕ್ತಿಗೆ ದೈನಂದಿನ ಆಚರಣೆಗಳು ಮತ್ತು ಪ್ರಾರ್ಥನೆಗಳನ್ನು ಮಾಡುತ್ತಾರೆ. ಸಿದ್ಧರ ಪೀಠವು ಶ್ರಮಿಸುವ ಪ್ರಮುಖ ಉದ್ದೇಶವೇನೆಂದರೆ ಶಕ್ತಿ ಆಂದೋಲನ. ಅಂದರೆ ಇಡೀ ಮಾನವ ಕುಲವು ಒಬ್ಬ ಸರ್ವಶಕ್ತ ತಾಯಿಯಿಂದ ಹುಟ್ಟಿದೆ ಮತ್ತು ಆದ್ದರಿಂದ ಇಡೀ ಮಾನವೀಯತೆ ಒಂದೇ. ಅದನ್ನು ಎತ್ತಿ ಹಿಡಿಯಬೇಕು ಮತ್ತು ಪ್ರತಿಯೊಬ್ಬರ ಕುಂದುಕೊರತೆಗಳನ್ನು ತೆಗೆದುಹಾಕಬೇಕು. ಇಲ್ಲಿ ಮೇಲ್ಮಲವತ್ತೂರು ಆದಿಪರಾಶಕ್ತಿ ಸಿದ್ಧರ ಪೀಠದಲ್ಲಿ ಸಂಕ್ರಮಣದ ಸಮಯದಲ್ಲಿ ಅಡಿಗರು ಒರಾಕಲ್ ಹೇಳುತ್ತಾರೆ. ಒರಾಕಲ್ ಮೂಲಕ ಆದಿಪರಾಶಕ್ತಿಯೇ ತನ್ನ ಭಕ್ತರೊಂದಿಗೆ ಮಾತನಾಡುತ್ತಾಳೆ. ಇದು ಈ ಸಿದ್ಧರ ಪೀಠದ ವಿಶಿಷ್ಟ ವಿಶೇಷತೆಯಾಗಿದೆ. ಆದಿಪರಾಶಕ್ತಿ ದೇವಿಯ ದೇವವಾಣಿಯನ್ನು ಕೇಳುವುದು ಒಂದು ದೊಡ್ಡ ಆಧ್ಯಾತ್ಮಿಕ ಅನುಭವವಾಗಿದೆ. ಈ ಪವಾಡವು ಸಿದ್ಧರ ಪೀಠದಲ್ಲಿ ನಡೆಯುತ್ತದೆ. ಅರುಳ್ತಿರು ಬಂಗಾರು ಅಡಿಗರನ್ನು ಅವರ ಭಕ್ತರು ಅಮ್ಮ ಎಂದು ಕರೆಯುತ್ತಾರೆ. ಇಲ್ಲಿ ಸಿದ್ಧರ ಪೀಠದಲ್ಲಿ ಅಮ್ಮ ಏನು ಹೇಳುತ್ತದೋ ಅದು ಕಾನೂನು ಮತ್ತು ದೈವಿಕ ಆಡಳಿತವಾದ. ಅಮ್ಮ ಮಾರ್ಗದರ್ಶನದಲ್ಲಿ ಆಡಳಿತ ನಡೆಸುತ್ತದೆ. ಮೇಲ್ಮರವತ್ತೂರಿನಲ್ಲಿ ಗರ್ಭಗುಡಿಯಲ್ಲಿ ಮಹಿಳೆಯರಿಗೆ ಪೂಜೆ ಮಾಡಲು ಅನುಮತಿ ಇದೆ.
ಪ್ರವೇಶ ದ್ವಾರದಲ್ಲಿ ಓಂ ಶಕ್ತಿ ವೇದಿಕೆ, ಸಿದ್ಧರ ಪೀಠದ ಮುಂಭಾಗದ ಹೆದ್ದಾರಿಯಲ್ಲಿ ಓಂ ಶಕ್ತಿ ಮಂತ್ರವಿರುವ ವೇದಿಕೆ ಇದೆ. ಈ ವೇದಿಕೆಯಲ್ಲಿ ತಾಯಿಯ ತ್ರಿಶೂಲ ಸ್ಥಾಪಿಸಲಾಗಿದೆ. ತಾಯಿಯನ್ನು ಪೂಜಿಸಲು ಪೀಠವನ್ನು ಪ್ರವೇಶಿಸುವ ಭಕ್ತರು ಮೊದಲು ಈ ವೇದಿಕೆಯನ್ನು 3 ಬಾರಿ ಸುತ್ತುತ್ತಾರೆ ಮತ್ತು ನಂತರ ಪೀಠವನ್ನು ಪ್ರವೇಶಿಸುತ್ತಾರೆ. ಆದಿಪರಾಶಕ್ತಿಯು ಎಲ್ಲದರ ಮೂಲವಾಗಿರುವುದರಿಂದ ಸಾಮಾನ್ಯವಾಗಿ ಎಲ್ಲ ಇತರ ಹಿಂದೂ ದೇವಾಲಯಗಳಲ್ಲಿ ಕಂಡುಬರುವ ನವಗ್ರಹಗಳು ಇಲ್ಲ. ತಾಯಿ ಖಚಿತಪಡಿಸಿದ್ದಾರೆ. ನನಗೆ ಶರಣಾದವರು ಗ್ರಹಾಧಿಪತಿಗಳನ್ನು ಪ್ರಾರ್ಥಿಸುವ ಅಗತ್ಯವಿಲ್ಲ. ಅವರು ನನ್ನ ಕರ್ಮದ ನಿಯಮವನ್ನು ಕಾರ್ಯಗತಗೊಳಿಸುವ ಕೆಲಸವನ್ನು ನಿರ್ವಹಿಸುವ ನನ್ನ ಅಧಿಕಾರಿಗಳು. ಗರ್ಭಗುಡಿಯು ಓಂ ಶಕ್ತಿ ವೇದಿಕೆ ಇರುವ ಪ್ರವೇಶ ದ್ವಾರಕ್ಕೆ ಎದುರಾಗಿದೆ. ಒಳಗೆ ಈ ಗರ್ಭಗುಡಿಯು ಸ್ವಯಂಭೂ ಮತ್ತು ತಾಯಿಯ ವಿಗ್ರಹವಾಗಿದೆ. ಗರ್ಭಗುಡಿಯು ಕೇವಲ 10x10 ಅಡಿ ಕೋಣೆಯನ್ನು ಹೊಂದಿದೆ. ತಾಯಿಯು ಯಾವಾಗಲೂ ಜನರನ್ನು ಆಶೀರ್ವದಿಸುವುದಕ್ಕಾಗಿ ನಾಗರ ಹಾವಿನ ರೂಪದಲ್ಲಿ ಹಾವಿನ ಕುಳಿಯಲ್ಲಿ ನೆಲೆಸುತ್ತಾಳೆ. ಈ ದಿನದವರೆಗೂ ಹಾವಿನ ರೂಪದಲ್ಲಿ ರಾತ್ರಿಯಲ್ಲಿ ಮಂಟಪದಲ್ಲಿ ತಂಗುವ ಭಕ್ತರ ಮುಂದೆ ತಾಯಿ ಕಾಣಿಸಿಕೊಳ್ಳುತ್ತಾಳೆ. ಇದು ತಾಯಿಯು ತನಗೆ ಒರಾಕಲ್ ನೀಡುವ ಪುತ್ರ ಮಂಟಪವಾಗಿದೆ. ಪುತ್ರ ಮಂಟಪದ ಬಲಕ್ಕೆ ಸಪ್ತ ಕನ್ಯೆಯರ್ ಕೋಯಿಲ್. ಸಾಮಾನ್ಯವಾಗಿ ಕನ್ಯೆಯರ ದೇವಸ್ಥಾನಕ್ಕೆ ಸೂರು ಇರುವುದಿಲ್ಲ. ಹಾಗೆಯೇ 4 ಕಡೆ ಗೋಡೆಯುಳ್ಳ ಈ ಕನ್ಯೆಯರ ದೇವಾಲಯಕ್ಕೆ ಚಾವಣಿ ಇಲ್ಲ. ಎಲ್ಲರೂ ತನ್ನ ಮಕ್ಕಳೇ ಮತ್ತು ಅವರು ನಮ್ಮಲ್ಲಿ ಯಾರ ನಡುವೆಯೂ ಭೇದವನ್ನು ಹೊಂದಿಲ್ಲ ಎಂಬ ಅಂಶವನ್ನು ಖಚಿತಪಡಿಸಿಕೊಳ್ಳಲು ತಾಯಿಯು ಸ್ಥಳೀಯ ಹರಿಜನರನ್ನು ಸಪ್ತ ಕನ್ಯೆಯರ್ ಎಂದರೆ 7 ಮತ್ತು ಕನ್ನಿ ಎಂದರೆ ಕನ್ಯೆ ಎಂದು ಕನ್ಯೆಯರಿಗೆ ದೇವಾಲಯದೊಳಗಿನ ಪೂಜಾ ಕೇಂದ್ರ. 1974ರಲ್ಲಿ ಸಪ್ತಕನ್ನಿ ಸನ್ನಿಧಿ ಭಾರತದ ತಮಿಳುನಾಡಿನ ಮೇಲ್ಮರವತ್ತೂರು ಆದಿಪರಾಶಕ್ತಿ ಸಿದ್ಧರ ಪೀಠದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿತು. ಮೇಲ್ಮರವತ್ತೂರಿನಲ್ಲಿರುವ ಎಲ್ಲದರಂತೆ ಸಪ್ತಕನ್ನಿಯರ್ ಮತ್ತು ಅವರ ದೇವಾಲಯವು ವಿಶಿಷ್ಟವಾಗಿದೆ, ಸಾಂಪ್ರದಾಯಿಕತೆಯನ್ನು ಮೀರಿದೆ ಮತ್ತು ಈ ತಾಯಂದಿರೆಯ ಮೂಲಭೂತ ಸಾರ್ವತ್ರಿಕ ಸ್ವರೂಪವನ್ನು ಒತ್ತಿ ಹೇಳುತ್ತದೆ. 7 ದೇವತೆಗಳೆಂದರೆ ಸಪ್ತಮಾತ್ರೆ, ಸಪ್ತಮಾತೃಕೆ, ಸಪ್ತಕನ್ನಿಕಾ ಇತ್ಯಾದಿ. ಅಲ್ಲದೆ ಈ ಕೆಲವು ಮೂಲಗಳು ಮಾತ್ರೆ ಮತ್ತು ವರ್ಜಿನ್ ದೇವತೆಗಳ ನಡುವೆ ವ್ಯತ್ಯಾಸವನ್ನು ತೋರಿಸಲು ಪ್ರಯತ್ನಿಸುತ್ತವೆ, ಆದರೂ ವಾಸ್ತವದಲ್ಲಿ ಅವರು ಒಂದೇ ಆಗಿರುತ್ತಾರೆ. ಎಲ್ಲ ಹಿಂದೂ ಲಿಪಿಗಳು ಮತ್ತು ದೇವಿ ಮಹಾತ್ಮ್ಯಗಳಲ್ಲಿ ಸಪ್ತಕನ್ಯೆಯರನ್ನು ಆದಿಪರಾಶಕ್ತಿಯ ಪರಿವಾರ ದೇವತೆಗಳೆಂದು ಉಲ್ಲೇಖಿಸಲಾಗಿದೆ ಎಂದು ಒಬ್ಬರು ಗಮನಿಸಬಹುದು. ಲಕ್ಷಾಂತರ ಪರಿವಾರ ದೇವತೆಗಳಲ್ಲಿ ಈ 7 ಕನ್ಯೆಯ ಮಾತೆಯರು ಶ್ರೀಯಂತ್ರದಲ್ಲಿ ಚಿತ್ರಿಸಿದಂತೆ ಆದಿಪರಾಶಕ್ತಿಯಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದ್ದಾರೆ. ಮೊದಲ ಆವರಣದ ಮಧ್ಯದ ಸಾಲಿನಲ್ಲಿರುವ 7 ನೋಡ್ಗಳನ್ನು ಸಪ್ತಕನ್ನಿಗಳಾದ ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರವಿ, ಇಂದ್ರಾಣಿ ಮತ್ತು ಚಾಮುಂಡಿಯವರು ಆಕ್ರಮಿಸಿಕೊಂಡಿದ್ದಾರೆ. 8ನೆಯ ಗಂಟು ಮಹಾಲಕ್ಷ್ಮಿಯಿಂದ ಆಕ್ರಮಿಸಲ್ಪಟ್ಟಿದೆ. ದೈವಿಕ ಪವಾಡಗಳು, ಅಲೌಕಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಗಳನ್ನು ತೋರಿಸಲು ಮತ್ತು ಸಾಮಾನ್ಯ ಜನರೊಂದಿಗೆ ಮಾತನಾಡಲು ಆದಿಪರಾಶಕ್ತಿಯು ಮೇಲ್ಮರವತ್ತೂರಿನಲ್ಲಿ ಅರುಳ್ತಿರು ಬಂಗಾರು ಅಡಿಗಲ್ ರೂಪದಲ್ಲಿ ಕಾಣಿಸಿಕೊಂಡರು. ಮೇಲ್ಮರವತ್ತೂರು ಇಲ್ಲಿ ಜೀವ ಸುಮತಿಯಲ್ಲಿದೆ ಎಂದು ಹೇಳಲಾದ 21 ಸಿದ್ಧರ ಆರಾಧ್ಯ ದೈವವಾಗಿದೆ. ಜಾತಿ, ಮತ, ಸಮುದಾಯ ಅಥವಾ ಧರ್ಮದ ಭೇದವಿಲ್ಲದೆ ಎಲ್ಲ ಜನರು ಗರ್ಭಗುಡಿಯೊಳಗೆ ಹೋಗಿ ದೇವಿಯನ್ನು ಪೂಜಿಸಬಹುದು. ಹೆಂಗಸರು ಕೂಡ ಗರ್ಭಗುಡಿಯೊಳಗೆ ಹೋಗಿ ಪೂಜೆ ಸಲ್ಲಿಸಬಹುದು ಮತ್ತು ಪೂಜೆ ಮಾಡಬಹುದು. ಆದಿಪೂರಂ ಸಮಯದಲ್ಲಿ ಅಡಿಗರು ದೇವಾಲಯದಲ್ಲಿ ಅಂಗಪ್ರದಕ್ಷಿಣೆ ಮಾಡುತ್ತಾರೆ. ನವರಾತ್ರಿಯ 1ನೇ ದಿನದಂದು ಅಡಿಗರು ಪವಿತ್ರ ಅಖಂಡವನ್ನು ಬೆಳಗಿಸುತ್ತಾರೆ. ಕುಟುಂಬದ ಯೋಗಕ್ಷೇಮ ಮತ್ತು ಒಳಿತಿಗಾಗಿ ಮತ್ತು ಪಾಪಗಳನ್ನು ತೊಳೆದುಹಾಕಲು ನಾಗಪೀಠದಲ್ಲಿ ಸುಣ್ಣದ ಹಣ್ಣಿನಲ್ಲಿ ದೀಪಗಳನ್ನು ಬೆಳಗಿಸಲಾಗುತ್ತದೆ. ಈ ದೇವಾಲಯದಲ್ಲಿ ಅಂಗಪ್ರದಕ್ಷಿಣೆಯನ್ನು ಒಬ್ಬರ ಕಲ್ಯಾಣಕ್ಕಾಗಿ ದೈವತ್ವವನ್ನು ತೋರಿಸುವ ಅತ್ಯುತ್ತಮ ಮಾರ್ಗವೆಂದು ಪರಿಗಣಿಸಲಾಗಿದೆ. ಆದಿಪೂರಂ ಸಮಯದಲ್ಲಿ ಅಂಗಪ್ರದಕ್ಷಿಣೆ ಮತ್ತು ನವರಾತ್ರಿಯಲ್ಲಿ ಪವಿತ್ರ ಅಖಂಡವನ್ನು ಪೂಜಿಸುವುದು ಪಾಪ ವಿಮೋಚನಕ್ಕೆ ಅತ್ಯುತ್ತಮವೆಂದು ಪರಿಗಣಿಸಲಾಗಿದೆ. ಆದಿಪೂರಂ ಸಮಯದಲ್ಲಿ ಜನರು ಸ್ವಂತ ಹಾಲಿನೊಂದಿಗೆ ಸ್ವಯಂ ಬುದ್ಧಿಗೆ ಅಭ್ಯಂಜನ ಅಭಿಷೇಕ ಮಾಡಬಹುದು.
ಈ ದೇವಾಲಯದಲ್ಲಿ ಜನರು ತಮ್ಮ ಧಾರ್ಮಿಕ ಆಚರಣೆಗಳ ಪ್ರಕಾರ ಪೂಜೆಗಳನ್ನು ಮಾಡಲು ಅನುಮತಿಸಲಾಗಿದೆ. ಈ ಪೀಠದಲ್ಲಿ ಆಗಮ ಶಿಲ್ಪ ನಿಯಮಗಳನ್ನು ಪಾಲಿಸಿಲ್ಲ. ಅಡಿಗರು ಹೇಳುವುದು ವೇದ ಮತ್ತು ಅಭ್ಯಾಸ ಮತ್ತು ಈ ದೇವಾಲಯದಲ್ಲಿ ದೈವಿಕ ಆಡಳಿತ ನಡೆಯುತ್ತದೆ. ತಮಿಳು ಮಂತ್ರಗಳು, ವೆಲ್ವಿಸ್ ಮತ್ತು ಕಳಸ ವಿಳಕು ಪೂಜೆಗಳನ್ನು ನಿಯತಕಾಲಿಕವಾಗಿ ನಡೆಸಲಾಗುತ್ತದೆ. ಎಲ್ಲ ದುಷ್ಟ ಚಟುವಟಿಕೆಗಳನ್ನು ಹೊರಹಾಕುವ ಮತ್ತು ಎಲ್ಲ ವಶೀಕರಣವನ್ನು ಹೋಗಲಾಡಿಸುವ ಅಥರ್ವಣ ಭದ್ರಕಾಳಿಗೆ ಪ್ರತ್ಯೇಕ ಗರ್ಭಗುಡಿ ಇದೆ. ಈ ದೇವಾಲಯದಲ್ಲಿ ಆಚರಣೆಗೆ ತರಲಾದ ಪುಸ್ತಕಗಳಲ್ಲಿ ಸರ್ವಧರ್ಮೀಯ ಆಚರಣೆಗಳು ಅಸ್ತಿತ್ವದಲ್ಲಿವೆ. ಸಮುದಾಯಕ್ಕೆ ಸಾಮಾಜಿಕ ಆರ್ಥಿಕ ಸೇವೆಗಾಗಿ ಪ್ರಮುಖ ಹಬ್ಬಗಳನ್ನಂದು ಬಡತನ ತುಳಿತಕ್ಕೊಳಗಾದವರಿಗೆ ಬಟ್ಟೆ ಮತ್ತು ಕೈಗಾರಿಕಾ ಉಪಕರಣಗಳನ್ನು ಸರಬರಾಜು ಮಾಡಲಾಗುವುದು. ವಿಶ್ವಶಾಂತಿಗಾಗಿ ಆಧ್ಯಾತ್ಮಿಕ ಸಮ್ಮೇಳನಗಳು ನಡೆಯುತ್ತವೆ. ಹೀಗೆ ಸಂಪತ್ತನ್ನು ಹೊಂದಿರುವವರಿಂದ ಸಂಪತ್ತನ್ನು ಪಡೆಯಲಾಗುತ್ತದೆ ಮತ್ತು ಅಗತ್ಯವಿರುವವರಿಗೆ ಹಂಚಲಾಗುತ್ತದೆ. ಶಕ್ತಿಪೀಠಗಳು ಮತ್ತು ಮಂದಿರಗಳನ್ನು ಪ್ರಪಂಚದಾದ್ಯಂತ ಆಧ್ಯಾತ್ಮಿಕತೆಯನ್ನು ಹರಡಲು ಮತ್ತು ಸಾಮಾಜಿಕ ಕಾರ್ಯಗಳನ್ನು ಮಾಡಲು ಪ್ರಾರಂಭಿಸಲಾಗಿದೆ. ಪ್ರಪಂಚದಾದ್ಯಂತ ಶಕ್ತಿಪೀಠಗಳಿವೆ ಮತ್ತು ಭಾರತ, ಮಲೇಷ್ಯಾ, ಶ್ರೀಲಂಕಾ, ಸಿಂಗಾಪುರ, ನೈಜೀರಿಯಾ, ಅಮೆರಿಕ, ಜಾಂಬಿಯಾ, ಫ್ರಾನ್ಸ್ ಇತ್ಯಾದಿಗಳಲ್ಲಿ 5,000ಕ್ಕೂ ಹೆಚ್ಚು ಮಂದಿರಗಳಿವೆ. ಇವೆಲ್ಲವೂ ಮುಖ್ಯವಾಗಿ ಅಡಿಗರ ಅರುಳ್ವಾಕನ್ನು ಮಾತ್ರ ಆಧರಿಸಿದೆ. ಅರುಳ್ವಾಕ್ ಪ್ರಧಾನ ರಾಜಧಾನಿ ಅಡಿಗರ್ ಈ ಸಂಸ್ಥೆಗೆ ಪ್ರಧಾನ ಪೋಷಕರಾಗಿದ್ದಾರೆ. ಈ ಸ್ಥಳದಲ್ಲಿ ಯಾರು 108 ಬಾರಿ ಸರಿಯಾದ ಉಪವಾಸದಿಂದ ಧ್ಯಾನವನ್ನು ಮಾಡುತ್ತಾರೋ ಮತ್ತು 9 ಬಾರಿ ಇಡುಮುರಿಯನ್ನು ಒಯ್ಯುತ್ತಾರೆ ಅವರು ಕೆಟ್ಟ ದುಷ್ಪರಿಣಾಮಗಳಿಗೆ ಒಳಗಾಗುವುದಿಲ್ಲ. ಹಾಗೆಯೇ ಮುಟ್ಟಾದ ಮಹಿಳೆಯರು ಕೂಡ ಈ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಬಹುದು.